ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು. ಯಾಕೆ ಈ ಸ್ಟೋರಿಯನ್ನು ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ದೀವಿ ಅಂತಂದರೆ, ಬಾಂಗ್ಲಾದೇಶದಿಂದ ಇಲ್ಲಿಗೆ ಬರಬೇಕು ಅಂತಂದರೆ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು. ಆದರೆ ಹೆಂಗೆ ಬರ್ತಾರೆ? ಭಾರತದಲ್ಲಿ 2 ಕೋಟಿ ಜನ ಇದ್ದಾರೆ. 2 ಕೋಟಿ. ಬೆಂಗಳೂರಿನಲ್ಲೇ 3 ಲಕ್ಷಕ್ಕಿಂತ ಅಧಿಕ ಇದ್ರು ಅಂಥೇಳಿ ಹಿಂದಿನ ಕಮಿಷನರ್ ಭಾಸ್ಕರ್ ರಾವ್ ಹೇಳ್ತಾ ಇದ್ರು. ಯಾಕೆ ಇದೊಂದು ಆತಂಕ ಪಡುವಂಥ ವಿಚಾರ ಯಾಕೆ ಅಂತಂದರೆ, ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇದೆ. ಇಲ್ಲಿ ಸ್ವಲ್ಪ ಸಲೀಸಾಗಿ ಬರೋದಕ್ಕೆ ಅವಕಾಶ ಇದೆ. ಈ ಪಾಕಿಸ್ತಾನಿ ಉಗ್ರರು ಬಾಂಗ್ಲಾದೇಶಕ್ಕೆ ಬಂದು ಅಲ್ಲಿಂದ ಒಳಗೆ ಬಂದು ಇಲ್ಲಿಗೆ ಬಂದರೆ ಏನು ಗತಿ? ನಂಬರ್ 1. ಎರಡನೇದು, ಹೀಗಿರುವಂತಹ ಈ ಬಾಂಗ್ಲಾದೇಶದ ನುಸುಳುಕೋರರ ಬಳಿ ಇದೇ ನಮ್ಮ ಶತ್ರು ರಾಷ್ಟ್ರಗಳು, ನೋಡಪ್ಪ ನೀನು ಬೆಂಗಳೂರಲ್ಲಿದ್ದೀಯಾ, ಆರಾಮಾಗಿರು, ನಿನ್ನ ಬಳಿ ಒಬ್ಬ ಬರ್ತಾನೆ, ಒಂದು ಬಾಕ್ಸ್ ಕೊಟ್ಟು ಹೋಗ್ತಾನೆ, ನೀನು ನಿನ್ನ ರೂಮಲ್ಲಿರು ಸಾಕು, ನಾಳೆ ಇನ್ನೊಬ್ಬ ಬಂದು ಅದನ್ನು ತಗೊಂಡು ಹೋಗ್ತಾನೆ, ಅದು ಏನೂ ಆಗಿರ್ಬೋದು. ಈ ವಿಚಾರದ ಬಗ್ಗೆ ನಾವಿವತ್ತು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಆ ಸ್ಟಿಂಗ್ ಆಪರೇಷನಲ್ಲಿ ಎಲ್ಲವೂ ಕೂಡ ಬಟಾಬಯಲಾಯಿತು. ಮೊದಲಿಗೆ ಎಲ್ಲರೂ ಕೂಡ ಪಶ್ಚಿಮ ಬಂಗಾಳದಿಂದ ಬಂದೆ ಅಂತ ಹೇಳ್ತಾರೆ. ಆ ನಂತರ ಒತ್ತಡ ಹಾಕಿದಾಗ ಬಾಂಗ್ಲಾದೇಶದಿಂದ ಬಂದೆ ಅಂತ ಹೇಳ್ತಾರೆ. ಇವರಲ್ಲಿ ಏನು ಚಿಂದಿ ಆಯುವ ಕೆಲಸ ಮಾಡ್ತಾರೆ, ಅಂದರೆ ಎಲ್ಲ ಕಸ ಗಿಸ ಆಯುವ ಕೆಲಸ ಮಾಡ್ತಾರೆ. ನೆನಪಿಡಿ, ಮುಂದೊಂದು ದಿನ ಅವರು ಬೆಂಗಳೂರು BBMPಯಲ್ಲಿ ಕಸದ ವಿಲೇವಾರಿಯ ಅಧಿಕಾರವನ್ನು ಪಡ್ಕೊಳ್ತಾರೆ. ಅಂಥ ದಿನ ದೂರವಿಲ್ಲ. ಮತ್ತು ಇದು ಇಡೀ ದೇಶಕ್ಕೆ, ಆಂತರಿಕ ಭದ್ರತೆಗೆ ಬಹಳ ದೊಡ್ಡ ಸವಾಲಾಗಿದೆ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಈ ಸ್ಟಿಂಗ್ ಆಪರೇಷನ್ ಇವತ್ತು ಸರ್ಕಾರಿ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಹೇಗಿತ್ತು ಆ ಸ್ಟಿಂಗ್ ಆಪರೇಷನ್? ಮೊದಲು ನೋಡ್ಕೊಂಬನ್ನಿ. BBMPಯಲ್ಲೂ ಬಾಂಗ್ಲಾ ಅಕ್ರಮ ವಲಸಿಗರ ಅಬ್ಬರ. आप लोग यहाँ पर क्या काम करते हैं? एक कूड़ा का बड़ा कचरे का? हाँ, यही कचरा का काम करता हूँ हम लोग। BBMP का गाड़ी में काम करता है? सुबह BBMP का गाड़ी में इस कॉलोनी में जाता हूँ, इसी कॉलोनी से जाता हूँ। यही सर। ಕೋಲ್ಕತ್ತಾ ಅಂತಾರೆ, ಅಸಲಿಗೆ ಅವರು ಬಾಂಗ್ಲಾದೇಶಿಗಳು. नाम क्या? कहाँ से? कलकत्ता। सच बोल। सच बोल रहा है? बांग्लादेश बांग्लादेश में किधर? तो खुल्ला से हाँ? खुल्ला ಬಾಂಗ್ಲಾದಿಂದ ಹೆಂಗೆಲ್ಲ ನುಸುಳಿದರು ಗೊತ್ತಾ? आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? कोई पासपोर्ट भी आता है, कोई ब्लैक में आता है। 2,000 ರೂಪಾಯಿ ಕೊಟ್ರೆ ಸಾಕು, ಭಾರತಕ್ಕೆ ಸಿಗುತ್ತೆ ಎಂಟ್ರಿ. पैसा BDR है ना, उसको पैसा देना पड़ेगा। किसको? BDR को। BDR ने? आर्मी BDR देता है उसको। कितना पैसा? कितना? वो गरीब आदमी हम लोग पेट के लिए आया इधर, 2-4 हज़ार रुपये देना देता हूँ, छोड़ देता है। ಸುಳ್ಳು ಯಾಕೆ ಹೇಳಿ, ಬಾಂಗ್ಲಾದಿಂದ ನುಸುಳಿ ಬಂದ್ವಿ. नाम क्या है भाई आपका? मोहम्मद हफीजुल। कहाँ से आया? बांग्लादेश का सर। झूठ बोल के आपसे कोई फायदा नहीं, हम गरीब आदमी है, शायद पेट की वजह से आए, काम करके खाते सर, चोरी नहीं करते सर। बांग्लादेश में किधर? वो खुन्ना जिला। कैसे आए वहाँ से? वो हम तो लेके आता है ना दूसरे एक आदमी से, वो थोड़ा बहुत पैसा दे तो लेके आता सर। कितना पैसा? वो 5-6 हज़ार लेता है। एक पर्सन का? हाँ। वो किसको देता है? वो मालूम नहीं किसको देता नहीं देता, हमारे को मालूम कैसे, जैसे आप पूछे हम सच बता। ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಇವರು ದುಬೈಗೆ ಹೋದರೂ ಕೂಡ ಅವರು ಬಾಂಗ್ಲಾದೇಶಿ ಮುಸ್ಲಿಮರು ಅಂತ ಹೇಳ್ಕೊಳ್ಳೋದಿಲ್ಲ. ಬೇಕಿದ್ದರೆ ದುಬೈಯಲ್ಲಿರುವ ಎಲ್ಲ ಭಾರತೀಯರನ್ನ ಕೇಳ್ಕೊಳ್ಳಿ. ಪಾಕಿಸ್ತಾನಿಗಳು ದುಬೈಗೆ ಹೋಗಿದ್ದರೂ ಕೂಡ ಅವರು ಪಾಕಿಸ್ತಾನಿ ಅಂತ ಹೇಳ್ಕೊಳ್ಳೋದಿಲ್ಲ. ಅವರೆಲ್ಲರೂ ಕೂಡ ಮುಸ್ಲಿಂ ಹೆಸರಿರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಭಾರತೀಯ ಮುಸ್ಲಿಮರು ಅಂತಲೇ ಹೇಳ್ಕೊಳ್ಳೋದು. ಭಾರತೀಯ ಮುಸ್ಲಿಮರು ಅಂತಲೇ ಹೇಳ್ಕೊಳ್ಳೋದು. ಇಲ್ಲ ಅಂತಂದರೆ ಅವರಿಗೆ ಕವಡೆ ಕಿಮ್ಮತ್ತಿನ ಬೆಲೆ ಇರೋದಿಲ್ಲ.
ಬಾಂಗ್ಲಾದೇಶಿಗಳಿಗೆ ಮತ್ತು ಪಾಕಿಸ್ತಾನಿಯರಿಗೆ ಭಾರತದಿಂದ ಹೋದವರನ್ನ ಕೇಳ್ಕೊಳ್ಳಿ. ನನ್ನ ಅನೇಕ ಗೆಳೆಯರೇ ಹೇಳಿದ್ದಾರೆ, ಮುಸ್ಲಿಂ ಗೆಳೆಯರೇ ಹೇಳಿದ್ದಾರೆ. ಇವರ ಕಂಟಕ ನಮಗೆ ಯಾವ ರೀತಿ ಆಗತ್ತೆ ಅಂತಂದರೆ ನುಸುಳುಕೋರರ ಕಂಟಕ. ಬೆಂಗಳೂರಿಗೆ ಬಾಂಗ್ಲಾದೇಶ ನುಸುಳುಕೋರರ ಕಂಟಕ ಯಾವ ರೀತಿ ಆಗಿದೆ? ಹಣದಾಸೆಗೆ, ದೇಶದ ಹಿತಾಸಕ್ತಿಗೆ ಯಾರು ಧಕ್ಕೆ ಮಾಡ್ತಾ ಇದ್ದಾರೆ? 5,000 ರೂಪಾಯಿ, 6,000 ರೂಪಾಯಿ, ಪಾಸ್ಪೋರ್ಟ್ ಇಲ್ಲದೆ, ವೀಸಾ ಇಲ್ಲದೆ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ನಾಳೆ ಭಯೋತ್ಪಾದಕರು ಬಂದರೆ ಏನು ಮಾಡ್ತೀರಿ? ಎಲ್ಲಿಂದ ಬರ್ತಾರೆ? ಪಶ್ಚಿಮ ಬಂಗಾಳ, ಅಸ್ಸಾಂ ಗಡಿಯಲ್ಲಿ ಅಕ್ರಮ ಪ್ರವೇಶ ಮಾಡ್ತಾರೆ ಇವರು. ಅವರೇ ಹೇಳಿದ ರೀತಿಯಲ್ಲಿ ಏಜೆಂಟ್ಗಳಿಗೆ ಹಣ ನೀಡಿ ಅಕ್ರಮವಾಗಿ ಪ್ರವೇಶ ಮಾಡ್ತಾರೆ. ಜುಜುಬಿ 2,000ದಿಂದ 20,000ದವರೆಗೆ ಹಣ ನೀಡ್ತಾರೆ. ಬೆಂಗಳೂರಿನಲ್ಲಿ ಕಸ ಆಯುವುದು ಇವರ ಕೆಲಸ ಆಗಿರಬಹುದು, ಆದರೆ ಕೆಲಸಕ್ಕಾಗಿ ವೀಸಾ ಇಲ್ಲದೆ, ಪಾಸ್ಪೋರ್ಟ್ ಇಲ್ಲದೆ ಇಲ್ಲಿ ತನಕ ಬರುವಂಥ ಇವರನ್ನ ನಮ್ಮ ಶತ್ರು ರಾಷ್ಟ್ರಗಳು ಉಪಯೋಗ ಮಾಡಿಕೊಳ್ಳೋದಿಲ್ಲ ಅಂತ ಹೆಂಗೆ ಹೇಳ್ತೀರಿ? 3 ಚಕ್ರದ ಸೈಕಲ್ನಲ್ಲಿ ಪ್ಲಾಸ್ಟಿಕ್ ಪೇಪರ್ ಸಂಗ್ರಹ ಮಾಡ್ತಾರೆ. BBMPಯಲ್ಲೂ ಕೂಡ ಕೆಲಸ ಮಾಡ್ತಾರೆ ನುಸುಳುಕೋರರು. ನಾಳೆ ಅದರ ಲೈಸೆನ್ಸ್ ಕೂಡ ಪಡ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಬಾಂಗ್ಲಾದೇಶ ನುಸುಳುಕೋರರಿಂದ ಹಲವಾರು ಸಮಸ್ಯೆ ಇದೆ, ವಿವಿಧೆಡೆ ಸಮಸ್ಯೆ ಇದೆ. ಹೆಂಗೆ ಬರ್ತಾರ್ರಿ ಕಾನೂನು ಉಲ್ಲಂಘನೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ? ಹೆಂಗೆ ಬರ್ತಾರೆ? 2,000 ರೂಪಾಯಿ, ಛೀ ಛೀ ಛೀ, ಹೆಂಗೆ? ಇವರನ್ನ ಸ್ಲೀಪರ್ ಸೆಲ್ ಆಗಿ ಯಾಕೆ ಬಳಸ್ಕೊಳ್ಳಿಕ್ಕಿಲ್ಲ ಪಾಕಿಸ್ತಾನ? ಆ್ಯಂಡ್ ಬನ್ನಿ ನಾವು ಯಾವ ರೀತಿ ಬೆನ್ನತ್ತಿದ್ವಿ ಇವತ್ತಿನ ಸುದ್ದಿಯನ್ನ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.